ಅದು ಹೇಳ್ತೀನಿ ನಿಮಗೆ. ಅಣ್ಣಾ ಹಜಾರೆ ಜಾಗದಲ್ಲಿದ್ದಾರೆ. ಅಣ್ಣಾ ಹಜಾರೆ ಅವರು ಅವತ್ತೇನಾದರೂ ಮೋದಿ ಅವ್ರಿಗೆ ಅವಕಾಶ ಕೊಡಲಾರ್ದ ತಾವ ಮುಂದೆ ನಿಂತ ಈ ಥರ್ಡ್ ಫ್ರಂಟ್ ಇದ್ದಿರೋ ಫೋರ್ತ್ ಫ್ರಂಟ್ ಇದ್ದರು ಯಾವ ಫ್ರಂಟ್ ಅಣ್ಣಾ ಹಜಾರೆ ಫ್ರಂಟ್ ಮಾಡಿಕೊಂಡು ಪ್ರಾಮಾಣಿಕವಾಗಿ ಆಡಳಿತ ಕೊಡೋ ಸಲುವಾಗಿ ಇಲೆಕ್ಷನ್ ನಿಂತಿದ್ರೆ ಅಥವಾ ಇಲೆಕ್ಷನ್ ಒಂದು ಪಾರ್ಟಿ ಮಾಡಿದ್ರೆ ಈಗ ಹೆಂಗೆ ಆಮ್ ಆದ್ಮಿ ಆಯ್ತಲ್ಲ ಅದನ್ನು ಆಮ್ ಆದ್ಮಿಯನ್ನು ಮಾಡ್ಕೊಂಡು ಹೋರಾಟ ಮಾಡಿದ್ರೆ ಇವತ್ತಿನ ಈ ದೇಶ ಚಿತ್ರ ಬದಲಿರ್ತಿತ್ತೋ ಏನೋ. ಆದರೆ ಇವತ್ತಿಗೂ ಕಾಂಗ್ರೆಸ್ಸಿಗರು ಹೇಳ್ತಾರೆ ಅಣ್ಣಾ ಹಜಾರೆ ಬಿ ಜೆ ಪಿ ಏಜೆಂಟರು ಅಂತೇಳಿ ಬಿ ಜೆ ಪಿನ ಅಧಿಕಾರ ತೋರಿಸೋವಾಗಿ ಮಾಡಿದರು ಹೋರಾಟ ಅನ್ನುವಂಥ ಮಾತನ್ನು ಮಾತಾಡ್ತಾ ಇದ್ದಾರೆ. ವಾಂಗ್ಚುಕ್ ಅವ್ರಿಗೆ ಹಿಂದಿನ ನಾಳೆ ಬರ್ತದೆ ಏನೂ ಗೊತ್ತಿಲ್ಲ. ಬಿ ಜೆ ಪಿ ನಡೆಸೋವಾಗಿ ಮಾಡಿದ್ರಂತೆ ಸಹಜದ ಬರುವಂಥದ್ದು. ಆದರೂ ಇವತ್ತು ವಾಂಗ್ಚುಕ್ಕರ ಬೆನ್ನತ್ತೆ, ಜಿಪ್ಕಿ ಅವರ ಬೆನ್ನತ್ತೆ ಇವತ್ತು ಇಡೀ ಯುವ ಸಮುದಾಯ ಎದ್ದು ನಿಂತದ್ದು. ಇದನ್ನು ಸದುಪಯೋಗ ಪಡ್ಕೊಳ್ಳೋ ಸಲುವಾಗಿ ರಾಹುಲ್ ಗಾಂಧಿ ತಮ್ಮ ಕಾಂಗ್ರೆಸ್ನ ಯೂತ್ ವಿಂಗನ್ನು ಜೋಡಿಸ್ಕೊಳ್ತಾ ಇದ್ದಾರೆ. ಪ್ರತಿಯೊಂದು ಪಕ್ಷದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು RSSದ ಮೊದಲಿನ ಹೆಸರು ಇವತ್ತು ನಿಧಾನಕ್ಕೆ ದಿನಕ್ಕೆ ಕಡಿಮೆ ಆಗ್ತಾ ನೋಡೋದಂತ. RSSದ ಪತನ ಕಾಲ ಬತ್ತ ಅನ್ನುವಂಥ ಮಾತು ವಸತಿ ಇವತ್ತು ತಜ್ಞರು ಮಾತಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಸಂದರ್ಭದಲ್ಲೇ ಅತ್ಯಂತ ಪ್ರಮುಖವಾಗಿ ಹೇಳುವಂಥದ್ದು ಏನಪ್ಪ ಅಂತಂದ್ರೆ ಧರ್ಮೇಂದ್ರ ಪ್ರಧಾನರನ್ನು ಇಳಿಸ್ತಾ ಹೋದ್ರೆ ಈಗ ನೋಡ್ರಿ ನಿನ್ನೆ ಯೋಗೇಂದ್ರ ಯಾದವ್ ಬಂದಿದ್ದಾರೆ. ಇಂದಿನ ನಾಳೆ ಇವತ್ತಿನ ನಮ್ಮ ಪ್ರಶಾಂತ್ ಕಿಶೋರ್ ಅವರಾಗಿರ್ಬೋದು, ಪ್ರಶಾಂತ್ ಭೂಷಣ್ ಅವರಾಗಿರ್ಬೋದು, ಇನ್ನುಳಿದ ಅನೇಕ ಮೇಧಾ ಪಾಟ್ಕರ್ ಅಂತವರಾಗಿರ್ಬೋದು, ಅವರು ಕೂಡ ಸಾಧ್ಯತೆಗಳಿದ್ದಾವೆ. ಯೋಗೇಂದ್ರ ಯಾದವ್ರಂತೂ ಈ ದೇಶದ ಪ್ರಧಾನಿ ಆಗೋದಕ್ಕೆ ಯೋಗ್ಯದಂಥ ಒಬ್ಬ ವ್ಯಕ್ತಿ, ಸಜ್ಜನ. ಅವ್ರು ಇವತ್ತು ನಿನ್ನೆ ಬಂದ ಅಲ್ಲಿ ಇದ್ದಿದ್ದ ಪರಿಸ್ಥಿತಿಗಳನ್ನ ಅಣ್ಣಾ ಹಜಾರೆ ಸಮಯದಲ್ಲಿ ಏನಾಯಿತು ಎಲ್ಲರೂ ಮಾಡಿ ಮಾತಾಡಿ ಈ ನಮ್ಮ CJP ಯುವಕರಿಗೆ ತಮ್ಮ ಮೆಸೇಜ್ ಕೊಟ್ಟು ಹೋಗಿದ್ದಾರೆ. ನಮ್ಮ ಬೆಂಬಲದಪ್ಪ ಇದಕ್ಕೆ ನಿಧಾನಕ್ಕೆ ಈ ದೇಶದ ಪ್ರಮುಖ ನಾಯಕರ ಬೆಂಬಲ ಸಿಗ್ತಾ ಇದೆ. ಇನ್ನೊಂದು ಅಣ್ಣಾ ಹಜಾರೆ ಮೂಮೆಂಟ್ ಆಗ್ತದ ಅನ್ನುವಂಥ ಮಟ್ಟಿಗೆ ನಡೀತಾ ಇದೆ. ಎಷ್ಟರ ಮಟ್ಟಿಗೆ ಅದರಲ್ಲೂ ಮುಖ್ಯವಾಗಿ RSS ಇಂದ ಬಂದಂಥವ್ರು ಪ್ರಧಾನ ಅದೇ ಕಾಲಕ್ಕೆ ಮೋದಿ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ರಾಜೀನಾಮೆ ತೊಗೊಳ್ಳೋದಿಲ್ವೋ ಅಲ್ಲಿಯವರೆಗೆ ಇನ್ನಷ್ಟು ದೊಡ್ಡದಾಗಿ ಬೆಳೆಯುವಂಥದ್ದು ಈಗಾಗಲೇ ಕೋಟಿಗಳಲ್ಲಿ